ಮಾದಾವರ ನಾಗಸಂದ್ರ ಈ ಮೆಟ್ರೋ ಶೀಘ್ರವೇ ಆರಂಭವಾಗಲಿದೆ ಅನ್ನುವಂತ ಒಂದು ಗುಡ್ ನ್ಯೂಸ್ ಅನ್ನ ಈಗ ಬಿಎಂಆರ್ಸಿಎಲ್ ನೀಡುತ್ತಾ ಇದೆ। ಈ ತಿಂಗಳ ಅಂತ್ಯದೊಳಗೆ ಹೊಸ ಮಾರ್ಗ ಸಂಚಾರ ಕೂಡ ಮುಕ್ತವಾಗಲಿದೆ। ನಿನ್ನೆ ಅಷ್ಟೇ ಪರಿಶೀಲನೆ ಕಾರ್ಯವನ್ನ ರೈಲ್ವೆ ಸೇಫ್ಟಿ ಕಮಿಷನ್ ಮುಗಿಸಿದೆ। ಮುಂದಿನ ವಾರದೊಳಗೆ ಬಿಎಂಆರ್ಸಿಎಲ್ ಕೈ ಸೇರಲಿದೆ ವರದಿ। ಕೂಡಲೇ ವಾಣಿಜ್ಯ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಕೊಡುವಂತಹ ಸಾಧ್ಯತೆ ಇದೆ। ಸತತವಾಗಿ ಅದರ ಪರೀಕ್ಷೆಗೆ ಒಳಪಡಿಸುತ್ತಾರೆ, ಮೆಟ್ರೋಗಳನ್ನು ಅಲ್ಲಿ ಓಡಾಡಿಸುತ್ತಾರೆ ಪ್ರಯಾಣಿಕರು ಇಲ್ಲದೇನೆ। ಅದಾದ ನಂತರ ಸಂಚಾರ ಸೂಕ್ತವಾಗಿದ್ರೆ ಅದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತಾರೆ। ಹಾಗಾಗಿ ಈಗ ರೈಲ್ವೆ ಸೇಫ್ಟಿ ಕಮಿಷನ್ ಅದ ಪರಿಶೀಲನೆ ಎಲ್ಲ ಮುಗಿಸಿದೆ, ವರದಿಯನ್ನ ಕೂಡ ಕೊಟ್ಟಿದೆ। ಹಾಗಾಗಿ ಕೂಡಲೇ ವಾಣಿಜ್ಯ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಕೊಡುವಂತಹ ಸಾಧ್ಯತೆ ಇದೆ ಮುಂದಿನ ವಾರದೊಳಗಡೆಗೆ। ಫೈನಲಿ ಈ ತಿಂಗಳೊಳಗಡೆಗೆ ನಿಮಗೆ ಮೆಟ್ರೋಗೆ ಅವಕಾಶ ಸಿಗಬಹುದು। ಮಾದಾವರ ಮತ್ತು ನಾಗಸಂದ್ರ ಇಲ್ಲಿಯವರೆಗೂ ಕೂಡ ನಾಗಸಂದ್ರದವರೆಗೂ ಕೂಡ ಮೆಟ್ರೋ ಸಂಚಾರ ಇತ್ತು। ನಾಗಸಂದ್ರದಿಂದ ಮಾದಾವರದವರೆಗೂ ಕೂಡ ಮೆಟ್ರೋ ಸಂಚಾರವನ್ನ ಅವಕಾಶ ಕೊಡಬೇಕಾಗಿತ್ತು, ಅದು ಸಿಗುತ್ತೆ ಈಗ। ನನ್ನ ಸಹೋದ್ಯೋಗಿ ಈಗ ರಾಘು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ। ರಾಘು ಮರಿಸ್ವಾಮಿ, ಈಗ ಫೈನಲಿ ಎಲ್ಲಾ ಟೆಸ್ಟ್ಗಳನ್ನ ಮುಕ್ತಾಯಗೊಳಿಸಿದಾರ? ಆ ಭಾಗದಲ್ಲಿರುವಂತಹ ಜನರಿಗೆ ಒಂದು ಬಹುದೊಡ್ಡ ನಿರೀಕ್ಷೆ, ಬಹಳ ಆಸೆ ಇಟ್ಕೊಂಡು ಕೂತಿದ್ರು ಯಾವಾಗ ಶುರು ಆಗುತ್ತೆ ಅಂತ ಹೇಳಿ। ಆ ಜನಕ್ಕೆ ಈ ತಿಂಗಳೊಳಗೆ ಆರಂಭ ಆಗುತ್ತೆ ಅಂತ ಹೇಳ್ಬೋದಾ? ಬಹುತೇಕ ಸಾಧ್ಯತೆ ಇದೆ ಅರುಣ್, ಗಮನಿಸಬಹುದು। ಯಾಕಂದ್ರೆ ನಿನ್ನೆ ಒಂದಷ್ಟು ಸೇಫ್ಟಿ ಕಮಿಷನ್ ಏನ್ ಬಂದಿತ್ತು, ಆ ಸೇಫ್ಟಿ ಕಮಿಷನ್ ಪರಿಶೀಲನಾ ಕಾರ್ಯದಲ್ಲೂ ಕೂಡ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಅಚ್ಚುಕಟ್ಟಾಗಿ ಆಗಿದೆ। ಇರುವಂತಹ 3 ನಿಲ್ದಾಣಗಳೇನಿದೆ ಅಂದ್ರೆ ಆ ಲೈನ್ ಅಲ್ಲಿ ಬರುವಂತಹ 3 ನಿಲ್ದಾಣ 3.7 ಕಿಲೋಮೀಟರ್ ಇರುವಂತಹ ಮಾರ್ಗದಲ್ಲಿ 3 ನಿಲ್ದಾಣಗಳು ಬರುತ್ತೆ। 3 ನಿಲ್ದಾಣಗಳ ಪರಿಶೀಲನಾ ಕಾರ್ಯವನ್ನ ನಿನ್ನೆ ಮಾಡುವಂತ ಕೆಲಸಗಳಾಯಿತು। ಜೊತೆಗೆ ಟ್ರ್ಯಾಕ್ ನ ಪರಿಶೀಲನೆ ಎಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ಮುಗಿಸಿರುವಂತಹ ಕಾರಣಕ್ಕಾಗಿ ನಿನ್ನೆ ಬಹುತೇಕವಾಗಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ। ಅಂದ್ರೆ ಇನ್ನು ಅಫಿಷಿಯಲ್ ಆಗಿ ರಿಪೋರ್ಟ್ ಕೈ ಸೇರಬೇಕಿದೆ, ಸೇಫ್ಟಿ ಕಮಿಷನ್ ಇಂದ ಬರಬೇಕಿರುವಂತಹ ರಿಪೋರ್ಟ್ ಅಫಿಷಿಯಲ್ ಆಗಿ ಬಿಎಂಆರ್ಸಿಎಲ್ ಕೈ ಸೇರಬೇಕಿದೆ। ಇನ್ನು ನಿನ್ನೆ ಆಗಿರುವಂತಹ ಪರಿಶೀಲನೆ ಹಿನ್ನೆಲೆಯಲ್ಲಿ ಈಗಾಗಲೇ ಬಹುತೇಕ ಎಲ್ಲವೂ ಕೂಡ ಸರಿ ಇದೆ ಎನ್ನುವಂತಹ ಮಾಹಿತಿ ಸಿಕ್ಕಿರುವಂತಹ ಕಾರಣಕ್ಕಾಗಿ ಈ ತಿಂಗಳ ಅಂತ್ಯದೊಳಗೆ ಆ ಮಾರ್ಗವನ್ನ ಓಪನ್ ಮಾಡ್ಲಿಕ್ಕೆ, ಅಂದ್ರೆ ಎಕ್ಸ್ಟೆನ್ಷನ್ ಲೈನ್ ಏನಿದೆ ಅದನ್ನ ಓಪನ್ ಮಾಡ್ಲಿಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು। ಮುಂದಿನ ವಾರ ರಿಪೋರ್ಟ್ ಕೈಗೆ ಸಿಗ್ತಾ ಇದ್ದಾಗೇನೆ ರಾಜ್ಯ ಸರ್ಕಾರ ಜೊತೆಗೆ ಕೇಂದ್ರ ಸರ್ಕಾರಗಳಿಗೆ ಬಿಎಂಆರ್ಸಿಎಲ್ ಮನವಿಯನ್ನ ಮಾಡುವಂತ ಕೆಲಸವನ್ನ ಮಾಡುತ್ತೆ। ಮನವಿಯನ್ನ ಮಾಡಿ ಎರಡೂ ಸರ್ಕಾರಗಳು ಒಂದು ದಿನಾಂಕವನ್ನ ನಿಗದಿ ಮಾಡಿ ಇವರಿಗೆ ಅಫಿಷಿಯಲ್ ಆಗಿ ಈ ದಿನ ವಾಣಿಜ್ಯ ಸಂಚಾರವನ್ನ ಮಾಡಿ ಇದಕ್ಕೆ ಉದ್ಘಾಟನೆಯನ್ನ ಮಾಡಿ ಅಂತ ಹೇಳಿ ಗ್ರೀನ್ ಸಿಗ್ನಲ್ ಕೊಟ್ಟ ತಕ್ಷಣವೇ ಆ ಮಾರ್ಗವನ್ನ ವಾಣಿಜ್ಯ ಸಂಚಾರಕ್ಕೆ ಮುಕ್ತವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ। ಸದ್ಯಕ್ಕಿರುವಂತಹ ಮಾಹಿತಿಯ ಪ್ರಕಾರ ಈ ತಿಂಗಳ ಅಂತ್ಯಕ್ಕೆ ಕಂಪ್ಲೀಟ್ ಆಗಿ ಆ ಎಕ್ಸ್ಟೆನ್ಷನ್ ಲೈನ್ ಏನಿದೆ ಅದನ್ನ ಓಪನ್ ಮಾಡ್ಲಿಕ್ಕೆ ಬೇಕಾದಂತ ತಯಾರಿಗಳನ್ನ ಈಗಾಗಲೇ ಮಾಡ್ಕೊಂಡಿದೆ। ಸರ್ಕಾರಗಳು ಕೂಡ ಆದಷ್ಟು ಬೇಗ ಅದಕ್ಕೆ ಸಂಬಂಧಪಟ್ಟಂತೆ ದಿನಾಂಕವನ್ನ ನಿಗದಿ ಮಾಡುತ್ತೆ ಅನ್ನುವಂತಹ ಭರವಸೆಯಲ್ಲೇ ಬಿಎಂಆರ್ಸಿಎಲ್ ಇದೆ। ಸೊ ಹೀಗಾಗಿ ಅನೇಕ ವರ್ಷಗಳಿಂದ ಕಾದಿದ್ದಂತಹ ಆ ಭಾಗದ ಜನ ಏನಿದ್ದಾರೆ, ಮಾದವರದಿಂದ ಬೆಂಗಳೂರು ನಗರಕ್ಕೆ ಕನೆಕ್ಟ್ ಆಗುವಂತಹ ಆ ಜನ ಏನ್ ಸಂಪರ್ಕವನ್ನ ಕಾಯ್ತಾ ಇದ್ರು, ಅವರಿಗೆ ಬಿಎಂಆರ್ಸಿಎಲ್ ಈಗ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಅರುಣ್। ಓಕೆ ರಾಘು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು।